ಇಂದಿನ ತರಗತಿಯಲ್ಲಿ ಗಣಿತ ಭಾಗ ಈ ಒಂದು ಪುಸ್ತಕದಲ್ಲಿ ಇರುವಂಥ ಎಲ್ಲ ಒಂದು ಕಾರ್ಯಗಳನ್ನು ಅಧ್ಯಯನ ಮಾಡಿದ್ವಿ. ಹಾಗಾಗಿ ಈಗ ಭಾಗ 2 ಈ ಒಂದು ಘಟಕಗಳಲ್ಲಿ ಗೊತ್ತಾದರೆ ನಾವು ಇವತ್ತು ಹೊಸದಾಗಿರುವಂಥ ಒಂದು ಅಧ್ಯಾಯವನ್ನು ನಾವಿವತ್ತು ಚರ್ಚೆ ಮಾಡೋಣ. ಆ ಅಧ್ಯಾಯ ಯಾವುದು ಅಂದರೆ ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತ. ಹಾಗಾದರೆ ತ್ರಿಕೋನಮಿತಿಯ ಪ್ರಸ್ತಾವನೆ ಇದು ಸ್ವಲ್ಪ ನಾವು ಇಲ್ಲಿವರೆಗೂ ನಾವು ಓದದೇ ಇರುವಂಥ ಒಂದು ಅಂದರೆ ಈ ಒಂದು ಪದಗಳ ಪರಿಚಯ ಇರುವಂಥ ಒಂದು ಘಟಕ ಆಗಿದೆ. ಸೊ ಹಾಗಾಗಿ ಏನು ತ್ರಿಕೋನಮಿತಿ ಅಂದರೆ ನಾವು ಫಸ್ಟ್ ಅರ್ಥ ಮಾಡಬೇಕು. ಸೊ ಜೊತೆಗೆ ತ್ರಿಕೋನ ಒಂದು ತ್ರಿಭುಜ. ಸೊ ಆ ತ್ರಿಭುಜದಲ್ಲಿ ನಮಗೆ 3 ಭಾಗಗಳಿರ್ತವೆ, 3 ಕೋನಗಳಿರ್ತವೆ, ಹಾಗೆ 3 ಶಂಕರಗಳು ಇರ್ತವೆ ಅನ್ನೋದು ಚೆನ್ನಾಗಿ ಗೊತ್ತು. ಅದೇ ಥರ ತ್ರಿಭುಜದ ವಿವಿಧ ಭಾಗಗಳನ್ನು ಕೂಡ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಹಾಗಾದರೆ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಸೊ ಅಧ್ಯಯನ ಮಾಡುವಂಥದ್ದು ಏನಿದೆ ಅಂದರೆ ಬಹಳ ಮುಖ್ಯವಾಗಿ ಈಗ ಕೆಲವೊಂದಷ್ಟು ಉದಾಹರಣೆಗಳನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಈಗ ಕುತುಬ್ ಮಿನಾರನ್ನು ನೋಡೋಕೆ ಬರ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಕುತುಬ್ ಮಿನಾರ್ ತುಂಬಾ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಅದರ ಮೇಲ್ತುದಿಯಿಂದ ಕೆಳತುದಿಯವರೆಗೆ ನಾವು ಟೇಪನ್ನು ಹಿಡಿದು ಅರ್ಥ ಮಾಡೋದಕ್ಕೆ ಆಗಲ್ಲ. ಸೊ ಆದರೂ ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕುತುಬ್ ಮಿನಾರ್ನ ಒಟ್ಟು ಸರಿಯಾದ ಎತ್ತರವನ್ನು ಮಾಡೋದಕ್ಕೆ ಸಾಧ್ಯ ಹೇಳೋದಕ್ಕೆ ಸಾಧ್ಯ. ಯಾವುದರ ಮೂಲಕ ಹೇಳ್ಬೋದು ಅಂತಂದರೆ ಈ ಒಂದು ತ್ರಿಕೋನಮಿತಿ ಅನ್ನುವಂಥ ಒಂದು ಅಧ್ಯಾಯವನ್ನು ನಾವೇನಾದರೂ ಸರಿಯಾಗಿ ತಿಳ್ಕೊಂಡಿದ್ರೆ ಅದರ ಮೂಲಕ ಹೇಳ್ಬೋದು. ಅದೇ ಥರ ಸಮುದ್ರದ ಆಳ ಎಷ್ಟು ಅಂತ ಹೇಳ್ತೀವಿ. ಸೊ ಸಮುದ್ರದ ಆಳವನ್ನು ನಾವು ಯಾವ ಥರ ಕಂಡುಹಿಡ್ಬೋದು ಅಂತಂದರೆ ಅಲ್ಲೂ ಕೂಡ ಈ ಒಂದು ತ್ರಿಕೋನಮಿತಿ ಈ ಒಂದು ಅಧ್ಯಾಯವನ್ನು ಹಿಡಿದುಕೊಂಡು ನಾವೇನು ಕಂಡುಹಿಡಿತೀವಿ. ಸೊ ಅದೇ ಥರ ಮತ್ತು ಈಗ ಫಾರ್ ಎಕ್ಸಾಂಪಲ್ ಬೆಟ್ಟಗುಡ್ಡಗಳಿದ್ದಾವೆ, ಅದರಲ್ಲೂ ಭಾಳ ಮುಖ್ಯವಾಗಿ ಮುಳ್ಳಯ್ಯನಗಿರಿ ಅಂತ ಹೇಳ್ತೀವಿ. ಸೊ ಮುಳ್ಳಯ್ಯನಗಿರಿ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಅತಿ ಎತ್ತರವಾದಂಥ ಒಂದು ಬೆಟ್ಟ ಅಲ್ಲಿ ನಾವು ಗಿರಿ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಹಾಗಾದರೆ ಅದರ ಎತ್ತರವನ್ನು ಯಾರಾದರೂ ಟೇಪಿಂದ ಅರ್ಥ ಮಾಡೋಕ್ಕೆ ಆಗಿದೆಯಾ ಅಂತಂದರೆ ಖಂಡಿತ ಇಲ್ಲ, ಟೇಪಿಂದ ಅರ್ಥ ಮಾಡಿದ್ದಲ್ಲ ಅದು. ಸೊ ಅದನ್ನು ಯಾವ ಥರ ಕಂಡುಹಿಡಿತೀವಿ ಅಂದರೆ ಈ ಒಂದು ತ್ರಿಕೋನಮಿತಿಯನ್ನು ಬಳಸ್ಕೊಂಡೇ ಕಂಡುಹಿಡಿತೀವಿ ಇದೆಯಾ. ಸೊ ಹಾಗಾಗಿ ಈ ಥರ ಯಾವುದೇ ಎರಡು ವಸ್ತುಗಳ ನಡುವೆ ಇರುವಂಥ ಅಂತರ, ಹಾಗೆ ನಾವು ಕಾಲ್ಪನಿಕವಾಗಿ ನೋಡಿರುವಂಥ ಒಂದು ವಸ್ತುಗಳ ಎತ್ತರ, ಸಮುದ್ರದ ಆಳ, ನದಿಯ ಆಳ, ಸೊ ಈ ಥರ ನದಿಯ ಒಂದು ದೂರ ಇವೆಲ್ಲವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ತ್ರಿಕೋನಮಿತಿ ಈ ಒಂದು ಅಧ್ಯಾಯವನ್ನು ಬಳಸ್ಕೊಂಡು ನಾವು ಹೇಳ್ತೀವಿ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಈ ತ್ರಿಕೋನಮಿತಿ ಅಲ್ಲಿ ನಾವು ಯಾವ ತ್ರಿಭುಜವನ್ನು ತಗೊಳ್ತೀವಿ ಅಂತಂದರೆ ಲಂಬಕೋನ ತ್ರಿಭುಜವನ್ನು ತಗೊಳ್ತೀವಿ. ಯಾವ ರೀತಿಯ ಬಹಳ ಮುಖ್ಯವಾಗಿ ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜವನ್ನು ತಗೊಂಡು ಅದರ ಮೂಲಕ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಏನು ಲಂಬಕೋನ ತ್ರಿಭುಜ ಅಂತ ಹೇಳಿದ್ರೆ ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಕೋನ ಎಷ್ಟು ಡಿಗ್ರಿ ಆಗಿದೆ, 90 ಡಿಗ್ರಿ ಆಗಿದೆ, ನಾವು ಅದನ್ನು ಏನಂತ ಕರಿತೀವಿ, ಲಂಬಕೋನ ತ್ರಿಭುಜ ಅಂತ ಹೇಳಿ ಕರಿತೀವಿ. ಸೊ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಾವು ಲಂಬಕೋನವನ್ನು ಇಟ್ಕೊಂಡು ಆ ಲಂಬಕೋನವನ್ನು ಹೊರತುಪಡಿಸಿ ಉಳಿದ 2 ಕೋನಗಳು ತೆಗೆದುಕೊಳ್ಳುವ. ಸೊ ಅದರ ಮೂಲಕ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ನೋಡಿ, ನಾನೀಗ ನಿಮಗೆ ನೋಡಿ ಹೀಗೆ ಒಂದು ಲಂಬಕೋನ ತ್ರಿಭುಜ ಇದೆ. ಲಂಬಕೋನ ತ್ರಿಭುಜ ABC ಅಂತಿದೆಯಾ. ಸೊ ABCಯಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಒಟ್ಟು 3 ಭಾಗಗಳಿದ್ದಾವೆ ಅಂತ ಗೊತ್ತು ನಮಗೆ. ಒಂದು AB, ಇನ್ನೊಂದು BC, ಇನ್ನೊಂದು AC. ಸೊ ಇದು 90 ಡಿಗ್ರಿ ಆದಾಗ ಸೊ ಯಾವಾಗಲೂ ಅಷ್ಟೇ
ಈ ಒಂದು 90 ಡಿಗ್ರಿಯ ಅಭಿಮುಖ ಬಾಹು ಅಂತ ಏನು ಕರಿತೀವಲ್ಲ ಅಂದರೆ 90 ಡಿಗ್ರಿಗೆ ವಿರುದ್ಧವಾಗಿರುವಂತಂದ್ರೆ ಅದನ್ನ ಒಂದು ಅಭಿಮುಖವಾಗಿರುವ ಬಾಹುವನ್ನು ನಾವು ಕರಿತೀವಿ ವಿಕರ್ಣ ಅಂತ ಹೇಳಿ ಕರಿತೀವಿ. ಇದು ಚೆನ್ನಾಗಿ ಗೊತ್ತಿದೆ ಅಲ್ವಾ? ಸೊ ವಿಕರ್ಣ ಯಾವುದಲ್ಲಿ ಎ ಸಿ ಅನ್ನೋದೇನೋ ವಿಕರ್ಣ ಆಗುತ್ತೆ. ಸೊ ಇಲ್ಲಿ ಇದು 90 ಡಿಗ್ರಿ ಆದರೆ ಉಳಿದ ಎರಡು ಕೋನಗಳ ಮೊತ್ತನ ಕೂಡ ಎಷ್ಟು ಡಿಗ್ರಿ? 90 ಡಿಗ್ರಿ ಆಗಿರುತ್ತೆ. ಉಳಿದ ಎರಡು ಕೋನಗಳ ಮೊತ್ತನ ಕೂಡ ಎಷ್ಟು? 90 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡ್ತೀವಿ ಒಂದು ಕೋನವನ್ನ ನಾವೇನಂತೀವಿ ಅಂದರೆ ಥೀಟಾ ಅಂತ ತಗೊಳ್ತೀವಿ. ಯಾಕಂದ್ರೆ ಈ ತ್ರಿಕೋನಮಿತಿ ಅನ್ನುವಂಥ ಒಂದು ಪರಿಕಲ್ಪನೆಯನ್ನ ಜಗತ್ತಿಗೆ ಪರಿಚಯ ಮಾಡಿಕೊಳ್ಳುವ ಮೊದಲನೇದಾಗಿ ಯಾರು ಅಂದರೆ ಗ್ರೀಕರು. ಯಾರು? ಗ್ರೀಕರು. ಸೊ ಅಲ್ಲಿಂದ ಹುಟ್ಟಿರುವಂತಹ ಈ ಒಂದು ತ್ರಿಕೋನಮಿತಿ ಆಗಿರೋದ್ರಿಂದ ಅಲ್ಲಿ ಅವರು ಕೋನವನ್ನ ಏನಂತ ಕರೀತಾರೆ? ಥೀಟಾ ಅಂತ ಕರೀತಾರೆ. ಏನು ಕರೀತಾರೆ? ಥೀಟಾ ಅಂತ ಕರೀತಾರೆ. ಸೊ ಇಲ್ಲಿ ನಮಗೆ ಎರಡು ಆಯ್ಕೆಗಳಿವೆ. ಸೊ ನಾವು ಯಾವಾಗಲೂ ಒಂದು ಕೋನವನ್ನು ಥೀಟಾ ಅಂತ ತಗೋಬೇಕು. ಯಾವುದಾದ್ರೂ ಒಂದು ಕೋನವನ್ನು ಥೀಟಾ ಅಂತ ತಗೋಬೇಕು. ತಗೊಂಡ ಮೇಲೆ ಥೀಟಾ ಅಂತ ಹೇಳಿ ಯಾವ ಕೋನವನ್ನು ತಗೋತಿಲ್ಲ ಆ ಕೋನಕ್ಕೆ ಅನುಗುಣವಾಗಿ ಅಥವಾ ಅನುರೂಪವಾಗಿ ನಾವೇನು ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಬೆಲೆಯು ಅನುಪಾತಗಳನ್ನು ಬರಿತಾ ಹೋಗ್ತೀವಿ. ಏನು ಬರಿತಾ ಹೋಗ್ತೀವಿ? ಅನುಪಾತಗಳನ್ನು ಬರಿತಾ ಹೋಗ್ತೀವಿ. ಆ ಅನುಪಾತಗಳನ್ನೇ ನಾವೇನು ಕರಿತೀವಿ ಅಂದರೆ ತ್ರಿಕೋನಮಿತಿಯ ಅನುಪಾತಗಳು ಅಂತ ಕರಿತೀವಿ. ತ್ರಿಕೋನಮಿತಿಯ ಅನುಪಾತಗಳು. ತ್ರಿಕೋನಮಿತಿಯ ಅನುಪಾತಗಳು ಅಂತ ಹೇಳಿ ಕರಿತೀವಿ. ತ್ರಿಕೋನಮಿತಿಯ ಅನುಪಾತಗಳು ನಾವು ನೋಡ್ತೀವಿ. ಸೊ ಅನುಪಾತ ಅಂತ ಹೇಳಬೇಕಾದ್ರೆ ಇಲ್ಲಿ ಯಾವಾಗಲೂ ಎರಡು ಬಾಹುಗಳನ್ನು ತಗೊಳ್ತೀವಿ. ಎರಡೆರಡು ಬಾಹುಗಳ ಅನುಪಾತಗಳನ್ನು ನಾವು ತಗೊಳ್ತಾ ಹೋಗ್ತೀವಿ. ಸೊ ಮೊದಲು ಲಂಬಾಕಾರದ ತ್ರಿಭುಜ ABCಯಲ್ಲಿ ನಾವೇನು ಮಾಡೋಣ ಅಂತಂದರೆ ಕೋನ ಎ ಅನ್ನು ನೋಡ್ತೀನಿ. ಸೊ ಕೋನ ಎ ಏನಾಗಲಿ ಅಂತ ತಗೋಣ, ಥೀಟಾ ಆಗಲಿ ಅಂತ ತಗೊಳ್ತೀವಿ. ಗೊತ್ತಾಗ್ತಿದೆಯಾ? ಸೊ ಕೋನ ಎ ಥೀಟಾ ಆಗಿರಲಿ. ಇದನ್ನ ಥೀಟಾ ಅಂತ ಓದಬೇಕು. ಗೊತ್ತಾಗ್ತಿದೆಯಾ? ಹಾಗಾಗಿ ಈಗ ಈ ಥೀಟಾ ಈಗ 90 ಡಿಗ್ರಿಯನ್ನು ಬಿಟ್ಟು ಥೀಟಾ ಅಂತ ಯಾವ ಕೋನ ತಗೊಳ್ತೀವಲ್ಲ ಆ ಕೋನಕ್ಕೆ ಅನುರೂಪವಾಗಿರುವಂಥ ಬಾಹುಗಳನ್ನು ಬರಿತಾ ಹೋಗಬೇಕು. ಈ ಥೀಟಾ ಕೋನಕ್ಕೆ ಅಭಿಮುಖವಾಗಿರುವ ಬಾಹು ಯಾವುದು ಅಂದರೆ ಥೀಟಾ ಕೋನಕ್ಕೆ ಅಭಿಮುಖವಾಗಿರುವ ಬಾಹು ಯಾವುದು ಅಂದರೆ BC. ಯಾವುದು? BC. ಸೊ BCಯನ್ನು ನಾವು ಮಾಡ್ತೀವಿ ಅಭಿಮುಖ ಬಾಹು. BCಯನ್ನು ನಾವು ಕರಿತೀವಿ ಅಭಿಮುಖ ಬಾಹು ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ AC ಅನ್ನೋದು ವಿಕರ್ಣ ಆಗಿರುತ್ತೆ. ಯಾಕಂದ್ರೆ 90 ಡಿಗ್ರಿಗೆ ಯಾವಾಗಲೂ ಅಭಿಮುಖವಾಗಿಯೇ ಇರುತ್ತೆ. ಸೊ ಹಾಗಾಗಿ AC ಅನ್ನೋದು ವಿಕರ್ಣ. ಸೊ BC ಅನ್ನೋದೇನು? ಅಭಿಮುಖ ಬಾಹು ಆಗಿದೆ. ಹಾಗಾದ್ರೆ ABಯನ್ನು ಏನಂತ ಕರಿತೀವಿ ಅಂದರೆ ನಾವು ಪಾರ್ಶ್ವಬಾಹು ಅಂತ ಹೇಳಿ ಕರಿತೀವಿ. ಪಾರ್ಶ್ವಬಾಹು ಅಂತ ಹೇಳಿ ಕರಿತೀವಿ. ಸೊ ಥೀಟಾ ಎ ಥೀಟಾ ಆಗಿರುತ್ತೆ. AB ಏನಾಗಿರುತ್ತೆ? ಪಾರ್ಶ್ವಬಾಹು ಆಗಿರುತ್ತೆ. ಸೊ BCಯನ್ನು ಏನಾಗಿ ಕರಿತೀವಿ? ಅಭಿಮುಖ ಬಾಹು. ಯಾಕಂದರೆ ಥೀಟಾಗೆ ವಿರುದ್ಧವಾಗಿದೆ. AC ಅನ್ನೋದು ವಿಕರ್ಣ. ಆಗ್ತಿದೆಯಾ? ಸೊ ಮೊದಲನೇ ಅನುಪಾತವನ್ನು ನಾವು ಸೈನ್ ಅದನ್ನ ನೋಡಿ ಸೈನ್ ಎ ಅಂತ ನಾವು ಕರೀಬಹುದು ಅಥವಾ ಸೈನ್ ಥೀಟಾ ಅಂತ ನಾವು ಕರೀಬಹುದು. ಸೈನ್ ಎ ಅಂತ ಹೇಳಿದ್ರೆ ಕೋನ ಎಲ್ಲಿ ಉಂಟಾಗಿದೆ? ಎ ನಲ್ಲಿ ಉಂಟಾಗಿದೆ. ಎಲ್ಲಿ ಉಂಟಾಗಿದೆ? ಎ ನಲ್ಲಿ ಉಂಟಾಗಿದೆ. ಸೊ ಹಾಗಾಗಿ ನಾವು ಸೈನ್ ಎ ಅಂತ ನಾವು ತಗೋಬಹುದು ಅಥವಾ ಸೈನ್ ಥೀಟಾ ಅಂತ ನಾವು ತಗೋಬಹುದು. ಸೈನ್ ಎ ಅಥವಾ ಸೈನ್ ಥೀಟಾ ಅಂತ ಕರಿತೀವಿ. ಅದಕ್ಕೆ ಸೈನ್ ಎ ಅಥವಾ ಸೈನ್ ಥೀಟಾ. ಸೈನ್ ಎ ಅಥವಾ ಸೈನ್ ಥೀಟಾ ಇಸ್ ಈಕ್ವಲ್ ಟು ನೋಡಿ ಮೊದಲನೇ
ಅನುಪಾತ ಏನಾಗುತ್ತೆ ಫಸ್ಟ್ ಅಭಿಮುಖ ಬಾಹುವನ್ನು ತಗೋಬೇಕು. ಅಭಿಮುಖ ಬಾಹು ಬೈ ಅಭಿಮುಖ ಬಾಹು ಬೈ ವಿಕರ್ಣ ಅಂತ ತಗೋತೀವಿ. ಅಭಿಮುಖ ಬಾಹು ಬೈ ವಿಕರ್ಣ. ಹಾಗಾಗಿ ಸೈನ್ ಥೀಟಾ ಅಥವಾ ಸೈನ್ ಎ ಅಂತ ಹೇಳಿದ್ರೆ ನೋಡಿ ಅಭಿಮುಖ ಬಾಹು ಯಾವುದು? ಅಭಿಮುಖ ಬಾಹು ಯಾವುದು? BC. ಅದು BC ಬೈ ವಿಕರ್ಣ ಯಾವುದು? AC. ಹಾಗಾಗಿ sin ಥೀಟಾ BC ಬೈ AC. ಇದು ಮೊದಲನೆಯ ಅನುಪಾತ. ಇದು ಮೊದಲನೆಯ ಅನುಪಾತ. ಎರಡನೇ ಅನುಪಾತವನ್ನು ನಾವು cos ಥೀಟಾ ಅಂತ ತಗೊಳ್ತೀವಿ. cos ಥೀಟಾ ಅಥವಾ cos A ಅಂತ ಓದ್ತಾರೆ. A ಯಾಕೆ ಅಂತಂದ್ರೆ ಉಂಟಾಗಿರೋ ಕೋನ ಏನಿದೆ A ನಲ್ಲಿದೆ. ಹಾಗಾಗಿ ಥೀಟಾ ಅಂತ ನಾವು ಓದಬಹುದು ಅಥವಾ A ಅಂತ ನಾವು ಓದಬಹುದು. cos A ಮೇಲೆ ಅಭಿಮುಖ ಬಾಹು ತಗೊಂಡಿದ್ದೀನಿ. ಸೊ ಈಗ ಅಭಿಮುಖ ಬಾಹು ತಗೋಬಹುದು. ಪಕ್ಕದಲ್ಲಿರುವಂತಹ ಬಾಹು ಇದನ್ನು ಯಾವುದು? ಪಾರ್ಶ್ವ ಬಾಹು. ನೋಡಿ ಪಾರ್ಶ್ವ ಬಾಹು ಬೈ ವಿಕರ್ಣ. ಪಾರ್ಶ್ವ ಬಾಹು ಬೈ ವಿಕರ್ಣ. ಅದಕ್ಕೆ ಸೊ cos ಥೀಟಾ ಇಸ್ ಈಕ್ವಲ್ ಟು ನೋಡಿ cos ಥೀಟಾ ಇಸ್ ಈಕ್ವಲ್ ಟು ಪಾರ್ಶ್ವ ಬಾಹು ಯಾವುದು? AB ಬೈ ವಿಕರ್ಣ ಯಾವುದು? AC. ಹಾಗಾಗಿ cos ಥೀಟಾ ಇಸ್ ಈಕ್ವಲ್ ಟು AB ಬೈ AC ಆಗುತ್ತೆ. ಗೊತ್ತಿದೆಯಾ? ನೆಕ್ಸ್ಟ್ ಮೂರನೇ ಅನುಪಾತವನ್ನು tan ಥೀಟಾ ಟಿ ಅನ್ನು ಯಾವಾಗ ಸ್ಮಾಲ್ ಇಟ್ಕೊಳ್ಬೇಕು. ಸೊ tan ಥೀಟಾ ಅಥವಾ tan A ಅಂತ ಕರಿತೀವಿ. ಸೊ tan ಥೀಟಾ ಅಥವಾ tan A. ಸೊ tan ಥೀಟಾ ಅಂತ ಹೇಳಿದ್ರೆ ಈಗ ನೋಡಿ ಅಭಿಮುಖ ಬಾಹು ನೋಡಿ ಅಭಿಮುಖ ಬಾಹು ವಿಕರ್ಣ ತಗೊಂಡಿದ್ವಿ. ಪಾರ್ಶ್ವ ಬಾಹು ಬೈ ವಿಕರ್ಣ ತಗೊಂಡ್ವಿ. ಈಗ ಮೂರನೇ ಯಾವ ಅಂದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ತಗೊಂಡ್ವಿ. ಸೊ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಆಗುತ್ತೆ. ಸೊ ಹೀಗೆ tan ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಯಾವುದು? BC ಬೈ ಪಾರ್ಶ್ವ ಬಾಹು ಯಾವುದು? AB. BC ಬೈ AB ಇದು ಏನಾಗಿರುತ್ತೆ? tan ಥೀಟಾ ಆಗಿರುತ್ತೆ. ಈಗ tan ಥೀಟಾ ಆದಮೇಲೆ ನಂತರ ಈಗ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ನಮಗೆ 3 ಅನುಪಾತಗಳನ್ನು ಬರೆಯೋಕ್ಕೆ ನಮಗೆ ಸಾಕು. ಇನ್ನು ಮಿಕ್ಕ 3 ಅನುಪಾತಗಳನ್ನು ಅವುಗಳ ವ್ಯುತ್ಕ್ರಮ ಬರೆಯೋಕ್ಕೆ ಸಾಕಾಗುತ್ತೆ. ಹೇಳೋದು ಅರ್ಥ ಇದೆಯಾ? ಸೊ ಏನಪ್ಪ ಅಂತಂದರೆ 3 ಅನುಪಾತಗಳನ್ನು ನಾವು ಬರೆಯೋದಕ್ಕೆ ಬರಬೇಕು ನಮಗೆ. ಸೊ 3 ಅನುಪಾತಗಳು ಯಾವುದಂದರೆ sin ಥೀಟಾ, cos ಥೀಟಾ, tan ಥೀಟಾ. 3ಅನ್ನು ಬರೆದ ಮೇಲೆ ಈಗ ಮತ್ತೆ sin ಥೀಟಾ ತಗೋಬೇಕು. sin ಥೀಟಾದಲ್ಲಿ ನೋಡಿ ಅಭಿಮುಖ ಬಾಹು ಬೈ ವಿಕರ್ಣ ಇದೆ. ಇದರ ವ್ಯುತ್ಕ್ರಮ ತಗೋಬೇಕು. ಏನು ವ್ಯುತ್ಕ್ರಮ ತಗೊಂಡ್ರೆ ವಿಕರ್ಣ ಬೈ ಅಭಿಮುಖ ಬಾಹು ಬರುತ್ತೆ. ಸೊ ಅದನ್ನೇ ನಾವು ಏನಂತೀವಿ? 4ನೇ ಅನುಪಾತ ಕೊಸೆಕೆಂಟ್ ಥೀಟಾ ಅಥವಾ ಕೊಸೆಕ್ ಥೀಟಾ ಅಂತ ಹೇಳ್ತೀವಿ ಅಥವಾ ಕೊಸೆಕ್ ಎ. ಕೊಸೆಕ್ ಥೀಟಾ ಅಥವಾ ಕೊಸೆಕ್ ಎ ಅಂತ ಹೇಳ್ತೀವಿ. ಅಂದರೆ ವಿಕರ್ಣ ಬೈ ಅಭಿಮುಖ ಬಾಹು. ವಿಕರ್ಣ ಬೈ ಅಭಿಮುಖ ಬಾಹು. ಆಯ್ತಾ? ಸೊ ಕೊಸೆಕೆಂಟ್ ಥೀಟಾ ಇಸ್ ಈಕ್ವಲ್ ಟು ವಿಕರ್ಣ ಯಾವುದು? AC ಬೈ ಅಭಿಮುಖ ಬಾಹು ಯಾವುದು? AB. ಸೊ ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು AC ಬೈ AB ಆಗಿರುತ್ತೆ. ಗೊತ್ತಾಗ್ತಿದೆಯಾ? AC ಬೈ AB. ಸೊ ನಂತರ ಇಲ್ಲಿ cos ಥೀಟಾ ಬರೋದಿಲ್ಲ. ಸೊ cos ಥೀಟಾ ಏನಿದೆ? AB ಬೈ AC ಇದೆಯಲ್ಲ. ಸೊ ಈಗ ಅದಕ್ಕೆ
ವ್ಯುತ್ಕ್ರಮ ಬರ್ಕೊಂಡ್ರೆ ಏನಾಗುತ್ತೆ ಕಾಟ್ ಥೀಟಾ ವ್ಯುತ್ಕ್ರಮ ಏನಾಗುತ್ತೆ ಇಲ್ಲಿ ಕೊಸೆಕ್ ಥೀಟಾ ಇಲ್ಲ ಇದನ್ನ ಸೆಕ್ ಥೀಟಾ ಅಥವಾ ಸೆಕೆಂಡ್ ಥೀಟಾ ಅಂತ ನಾವು ಬರೆಯಬೇಕು ಸೆಕೆಂಡ್ ಥೀಟಾ ಅಥವಾ ಸೆಕೆಂಡ್ ಎ is equal to ನೋಡಿ ವಿಕರ್ಣ ಬೈ ಪಾರ್ಶ್ವಬಾಹು ಆಗಿರುತ್ತೆ ಸೊ ವಿಕರ್ಣ ಬೈ ಪಾರ್ಶ್ವಬಾಹು ವಿಕರ್ಣ ಬೈ ಪಾರ್ಶ್ವಬಾಹು ಆಗಿರುತ್ತೆ ಹಾಗಾಗಿ ಸೆಕೆಂಡ್ ಥೀಟಾ is equal to ನೋಡಿ ವಿಕರ್ಣ ಏನಿತ್ತು AC ಬೈ ಪಾರ್ಶ್ವಬಾಹು ಏನಾಗಿತ್ತು AB ಸೊ ಸೆಕೆಂಡ್ ಥೀಟಾ is equal to AC by AB ಆಗುತ್ತೆ ಸೆಕೆಂಡ್ ಥೀಟಾ is equal to AC by AB ಸೊ ಕೊನೆಯ ಅನುಪಾತ ಏನಂದ್ರೆ cot ಥೀಟಾ ಅಂತ ಹೇಳಿದ್ವಿ cot ಥೀಟಾ ಅಥವಾ cot A ಅಂತ ಹೇಳ್ತೀವಿ ಸೊ cot theta ಅಥವಾ cot A ಅಂತ ನಾವು ಹೇಳ್ತೀವಲ್ವಾ ಸೊ ಅಲ್ಲಿ ಏನಪ್ಪ ಅಂತಂದ್ರೆ tan theta ಅಂದ್ರೆ ಅಭಿಮುಖಬಾಹು ಬೈ ಪಾರ್ಶ್ವಬಾಹು ಇದೆ ಸೊ ಇದರ ವ್ಯುತ್ಕ್ರಮ ತಗೊಂಡ್ರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಆಗಿರುತ್ತೆ ಅಲ್ವಾ ಸೊ ಪಾರ್ಶ್ವಬಾಹು ಯಾವುದಲ್ಲಿ AB ನೋಡಿ ಪಾರ್ಶ್ವಬಾಹು AB ಅಲ್ವಾ ಸೊ AB ಬೈ BC ಸೊ ಇದು cot theta ಇಲ್ಲಿಗೆ ತ್ರಿಕೋನಮಿತಿ ಒಟ್ಟು ಎಷ್ಟು ಅನುಪಾತಗಳಿದ್ದಾವೆ 6 ಅನುಪಾತಗಳಿದ್ದಾವೆ 6 ಅನುಪಾತಗಳಲ್ಲಿ ಮೊದಲನೇ ಅನುಪಾತ ನಾವು ಅನುಪಾತ ಮಾಡೋದಕ್ಕಿಂತ ಮುಂಚೆ ಯಾವ ಕೋನ ಥೀಟಾ ಆಗಿದೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದು ನೆನಪಿರಬೇಕು ಯಾವ ಕೋನ ನಮಗೆ ಥೀಟಾ ಆಗಿದೆ ಅನ್ನೋದು ನಾವು ಬಹಳ ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರುವಂಥ ವಿಷಯ ಸೊ ಇಲ್ಲಿ ಕೋನ A ಥೀಟಾ ಆಗಿದೆ ಸೊ ಹಾಗಾಗಿ sin A ಅಥವಾ sin ಥೀಟಾ ಅಂತ ಹೋಗಿ sin ಥೀಟಾ is equal to ಅಭಿಮುಖ ಬಾಹು ಬೈ ವಿಕರ್ಣ ಆಗಿರುತ್ತೆ ಅಭಿಮುಖ ಬಾಹು ಬೈ ವಿಕರ್ಣ sin ಥೀಟಾ is equal to ಅಭಿಮುಖ ಬಾಹು ಯಾವುದು BC ಬೈ ವಿಕರ್ಣ ಯಾವುದು AC ಆಯ್ತಾ ಸೊ ಎರಡನೇ ಯಾವುದು cos ಥೀಟಾ ಸೊ cos ಥೀಟಾ ಅಂದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ಸೊ ಪಾರ್ಶ್ವಬಾಹು ಯಾವುದು ಅಂತಂದ್ರೆ AB ಬೈ ವಿಕರ್ಣ ಯಾವುದು AC ಆಗಿರುತ್ತೆ ಸೊ ಮೂರನೇ ಯಾವುದು ಅಂತಂದ್ರೆ tan ಥೀಟಾ ಮೂರನೇದು tan ಥೀಟಾ ಅಥವಾ tan A ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆಗಿರುತ್ತೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಹಾಗಾಗಿ tan ಥೀಟಾ is equal to ಅಭಿಮುಖ ಬಾಹು ಯಾವುದು BC ಬೈ ಪಾರ್ಶ್ವಬಾಹು ಯಾವುದು AB BC ಬೈ AB ಆಗಿರುತ್ತೆ ಆಯ್ತಾ ಸೊ ನಂತರ ಕೊಸಿಕೆಂಟ್ ಥೀಟಾ ಅಥವಾ ಕೊಸಿಕೆಂಟ್ A ಅಂತ ನಾವು ಹೇಳ್ತೀವಲ್ವಾ ಸೊ ನಾವು 3 ಅನುಪಾತಗಳನ್ನು ಬರೆಯೋದಕ್ಕೆ ಬಂದರೆ ಸಾಕು ನಾವು ಉಳಿದ 3 ಅನುಪಾತಗಳನ್ನು ಅವುಗಳ ವ್ಯುತ್ಕ್ರಮಗಳಾಗಿ ಬಂದರೆ ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಇದರ ವ್ಯುತ್ಕ್ರಮ ಉಲ್ಟಾ ಬರುತ್ತೆ ಅಂದರೆ ನೋಡಿ sin ಥೀಟಾ ಏನಿದೆ BC ಬೈ AC ಇದೆ ಸೊ ಅದರ ಉಲ್ಟಾ ಬಂದರೆ AC ನಿಮಿಷ ಅಭಿಮುಖ ಬಾಹು ಯಾವುದು BC ಅಲ್ವಾ AC ಬೈ BC ಆಗಿರುತ್ತೆ AC ಬೈ BC ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಥೀಟಾ ಅಥವಾ ಸೆಕೆಂಡ್ A ಅಂದರೆ ವಿಕರ್ಣ ಬೈ ಪಾರ್ಶ್ವಬಾಹು ವಿಕರ್ಣ ಯಾವುದು AC ಪಾರ್ಶ್ವಬಾಹು ಯಾವುದು AB ಪಾರ್ಶ್ವಬಾಹು ಯಾವುದು AB ಆಗಿರುತ್ತೆ ಅದಕ್ಕೆ ಹಾಗಾಗಿ AC ಬೈ AB ಸೆಕೆಂಡ್ ಥೀಟಾ ಕೊನೆಯ ಯಾವುದು ಅಂದರೆ cot ಥೀಟಾ ಅಥವಾ cot A ಅಂತ ನಾವು ಕರೀತೀವಲ್ಲ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಸೊ ಪಾರ್ಶ್ವಬಾಹು ಯಾವುದು AB ಬೈ ಅಭಿಮುಖ ಬಾಹು ಯಾವುದು ಅಂದರೆ BC AB ಬೈ BC ಆಗುತ್ತೆ ಸೊ ಇದಿಷ್ಟು ಏನಪ್ಪ ಅಂತ ಹೇಳಿದ್ರೆ ಅನುಪಾತಗಳು ಯಾವಾಗ ಅಂತ ಹೇಳಿದ್ರೆ ಯಾವಾಗ
ಕೋನ ಎ ಇಸ್ಕೊಂಡು ಥೀಟಾ ಆಗಿದ್ದಾಗ ಕೋನ ಎ ಇಸ್ಕೊಂಡು ಥೀಟಾ ಆಗಿದ್ದಾಗ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ಈಗ ನಾನೇನು ಮಾಡ್ತೀನಿ, ಕೋನ ಎ ಬದಲಿಗೆ ಕೋನ ಸಿ ತಗೊಳ್ತೀನಿ. ಕೋನ ಸಿ ಇಸ್ಕೊಂಡು ಥೀಟಾ ಅಂತ ತಗೊಳ್ತೀನಿ. ಅವಾಗ ಯಾವ ಥರ ಅನುಪಾತವನ್ನು ಬರೆಯೋದು ಅಂತ ನಿಮಗೆ ಗೊತ್ತಾಗಬೇಕು. ನೋಡಿ, ಇಲ್ಲಿ ಇದನ್ನ ಥೀಟಾ ಅಂತ ತಗೊಳ್ಳೋಣ. ಕೋನ ಸಿ ಅನ್ನ ಥೀಟಾ ಅಂತ ತಗೊಳ್ತೀವಿ. ಈಗ ಈ ಥೀಟಾ ಅಂತ ಏನು ಕೋನ, ಅದಕ್ಕೆ ಅನುರೂಪವಾಗಿ ಬಾಹುಗಳು ಕೂಡ ಬದಲಾವಣೆ ಆಗುತ್ತೆ. ಏನಾಗುತ್ತೆ? ಬಾಹುಗಳು ಬದಲಾವಣೆ ಆಗ್ತಾ ಹೋಗ್ತವೆ. ಆದರೆ ಬದಲಾವಣೆ ಆಗದೇ ಇರೋ ಒಂದೇ ಒಂದು ಬಾಹು ಯಾವುದು ಅಂದರೆ ವಿಕರ್ಣ. ವಿಕರ್ಣ ನೀವು ಯಾವುದೇ ಕಾರಣಕ್ಕೂ ಯಾವ ಥರ ನೀವು ಕೋನವನ್ನು ಕೂಡ ವಿಕರ್ಣವನ್ನು ಬದಲಾಯಿಸೋಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ 90 ಡಿಗ್ರಿಯ ಅಭಿಮುಖವಾಗಿರುವಂಥ ಬಾಹುವಾಗಿರೋದ್ರಿಂದ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಈ ಎರಡು ಬಾಹುಗಳು ಬದಲಾವಣೆ ಆಗುತ್ತವೆ. ಯಾವ ಥರ ಬದಲಾವಣೆ ಆಗ್ತದೆ ನೋಡಿ, ಥೀಟಾ ಇದ್ದಾಗ ಇದಕ್ಕೆ ಅಭಿಮುಖವಾಗಿರುವ ಬಾಹು ಯಾವುದು? ಎ ಬಿ. ಹಾಗಾಗಿ ಎ ಬಿ ಏನಾಗಿರುತ್ತೆ? ಅಭಿಮುಖ ಬಾಹು. ಅಭಿಮುಖ ಬಾಹು. ಸೊ ಬಿ ಸಿ ಏನಾಗುತ್ತೆ ಅಂದರೆ ಪಾರ್ಶ್ವ ಬಾಹು. ಸೊ ಉಲ್ಟಾ ಆಗುತ್ತೆ. ಗೊತ್ತಾಗ್ತಿದೆಯಾ? ಈಗ ಕೋನ ಸಿ ಏನಾಗುತ್ತೆ? ಥೀಟಾ ಆದಾಗ ಕೋನ ಸಿ ಥೀಟಾ ಆದಾಗ ಫಸ್ಟ್ ಯಾವುದು? ಮೊದಲನೇದು ಸೈನ್ ಸಿ ಕ್ಯಾಪಿಟಲ್ ಇರಬೇಕು. ಸೈನ್ ಸಿ ಅಥವಾ ಸೈನ್ ಥೀಟಾ ಅಂತ ನಾವು ಹೇಳ್ತೀವಲ್ಲ, ಸೈನ್ ಸಿ ಅಥವಾ ಸೈನ್ ಥೀಟಾ ಇಟ್ಕೊಳ್ತು. ಮತ್ತೆ ಅಭಿಮುಖ ಬಾಹು, ಅಭಿಮುಖ ಬಾಹು ಬೈ ವಿಕರ್ಣ. ಬಾಹು ಬೈ ವಿಕರ್ಣ. ಸೊ ಹಾಗಾಗಿ ಸೈನ್ ಸಿ ಇಸ್ ಈಕ್ವಲ್ ಟು ಇದಕ್ಕೆ ಅಭಿಮುಖ ಬಾಹು ಯಾವುದು ಅಂದರೆ ಎ ಬಿ ಬೈ ಎ ಸಿ ಆಗುತ್ತೆ. ಅರ್ಥಾಗಿದೆಯಾ? ಎರಡನೇದು ಕಾಸ್ ಸಿ ಅಥವಾ ಕಾಸ್ ಥೀಟಾ. ಕಾಸ್ ಸಿ ಅಥವಾ ಕಾಸ್ ಥೀಟಾ ಇದಕ್ಕೆ ಏನಂದರೆ ಪಾರ್ಶ್ವ ಬಾಹು ಬೈ ವಿಕರ್ಣ. ಪಾರ್ಶ್ವ ಬಾಹು ಯಾವುದು? ಕಾಸ್ ಸಿ ಇಸ್ ಈಕ್ವಲ್ ಟು ಪಾರ್ಶ್ವ ಬಾಹು ಯಾವುದು? ಬಿ ಸಿ ಬೈ ವಿಕರ್ಣ ಯಾವುದು? ಎ ಸಿ. ಸೊ ಬಿ ಸಿ ಬೈ ಎ ಸಿ ಬರುತ್ತೆ. ಅದು ಪಾರ್ಶ್ವ ಬಾಹು ಬೈ ವಿಕರ್ಣ. ಸೊ ಮೂರನೇ ಯಾವುದು ಅಂದರೆ ಟ್ಯಾನ್ ಸಿ ಅಥವಾ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಇದೇ ಬದಲಾವಣೆ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಸೂತ್ರಗಳು ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಸೊ ಅಭಿಮುಖ ಬಾಹು ಯಾವುದು? ಎ ಬಿ ಬೈ ಪಾರ್ಶ್ವ ಬಾಹು ಯಾವುದು? ಬಿ ಸಿ. ಹಾಗಾಗಿ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ ಆಗುತ್ತೆ. ನೆಕ್ಸ್ಟ್ ಈಗ ಮೂರು ಅನುಪಾತ ಬರೀತೀವಿ. ಇನ್ನು ಮೂರು ಅನುಪಾತಗಳನ್ನು ಬರೀಬೇಕಲ್ವ? ಸೊ ನಾಲ್ಕನೇ ಅನುಪಾತ ಅಂದರೆ ಕೊಸಿಕೆಂಟ್ ಸಿ ಅಥವಾ ಕೊಸಿಕೆಂಟ್ ಥೀಟಾ. ನೋಡಿ, ಸೈನ್ ಥೀಟಾದ ಅಭಿಮುಖ ಬೈ ವಿಕರ್ಣ ಇದೆ. ಸೊ ಕೊಸಿಕೆಂಟ್ನಲ್ಲಿ ವಿಕರ್ಣ ಬೈ ಅಭಿಮುಖ ಇರುತ್ತೆ. ವಿಕರ್ಣ ಅಲ್ವಾ? ವಿಕರ್ಣ ಬೈ ಅಭಿಮುಖ ಬಾಹು. ಸೊ ವಿಕರ್ಣ ಯಾವುದು? ಎ ಸಿ ಬೈ ಅಭಿಮುಖ ಬಾಹು ಯಾವುದು? ಅಭಿಮುಖ ಬಾಹು ಎ ಬಿ.
ಸಿ ಅಥವಾ ಸೆಕೆಂಡ್ ಥೀಟಾ, ಸೆಕೆಂಡ್ ಸಿ ಅಥವಾ ಸೆಕೆಂಡ್ ಥೀಟಾ ಆಗುತ್ತೆ. ಸೊ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೋಡಿ ಪಾರ್ಶ್ವಭಾಗಗಳು ವಿಕರ್ಣತೆ ಊಟಕ್ಕೆ ವಿಕರ್ಣತೆ ಪಾರ್ಶ್ವಭಾಗು ವಿಕರ್ಣತೆ ಪಾರ್ಶ್ವಭಾಗು. ಸೊ ವಿಕರ್ಣ ಯಾವುದು AC C equal to AC by ಪಾರ್ಶ್ವಭಾಗು ಯಾವುದು BC AC by BC. So R में याद tan C मतलब tan theta, tan C का tan theta. So अभी तो पार्श्वभागु है पार्श्वभागु है. So उल्टा होगा. So पार्श्वभागु by अभिमुख बाहु. पार्श्वभागु by अभिमुख बाहु. So हाजी tan C is equal to पार्श्वभागु पार्श्वभागु में BC है. BC को देखो by अभिमुख बाहु. So tan last में है cot C अथवा cot theta. So cot C is equal to BC by AB ಆಗುತ್ತೆ. So ಇಲ್ಲಿಗೆ ನಾವು ಇಲ್ಲಿ ಏನು ಮಾಡ್ತೀವಿ ಎರಡು ಸಾಲನ್ನು ಕೂಡ ಏನು ಮಾಡ್ತೀವಿ ಇವಾಗ ಉದಾಹರಣೆ ಮಾಡಿ ಬರೆದಿದ್ದೀವಿ ಅಲ್ವಾ. ಸೊ ಕೋನಗಳ ಬದಲಾವಣೆ ಸೊ ಯಾವ ಥರ ನಮಗೆ ಇದಾಗುತ್ತೆ ಎಂದು ನಮಗೆ ಗೊತ್ತಾಗಿದೆ ಗೊತ್ತಾಗಿದೆಯಾ. ಸೊ ಹಾಗಾಗಿ ನಾವೇನು ಮಾಡೋಣ ಅಂತಂದ್ರೆ ಈಗ ತ್ರಿಕೋನಮಿತಿ ಅನುಪಾತಗಳ ನಡುವಿನ ಸಂಬಂಧಗಳೇನು ಅನ್ನೋದನ್ನ ನಾವೀಗ ಸ್ವಲ್ಪ ಅಧ್ಯಯನ ಮಾಡ್ತಾ ಹೋಗೋಣ. ಅನುಪಾತಗಳ ಇವುಗಳು ಏನು ಅಂತನ್ನ ಈಗ ನಾವು ಅಧ್ಯಯನ ಮಾಡೋಣ. ಸೊ ಇಲ್ಲಿ ಮತ್ತೆ ನಾವೇನು ಮಾಡಿದ್ದೀನಿ ಕೋನ ಸಿ ಥೀಟಾ ಆಗಲಿ ಅಂತ ತಗೊಂಡಿದ್ದೀನಿ. ಸೊ ನಮ್ಮ ಕೋನದಿಂದ ಈ ಬಿ ಸಿಯಲ್ಲಿ ಆಗ್ತಿದೆಯಾ ಕೋನ ಸಿ ಥೀಟಾ ಆಗಿದೆ ಆಗಿದೆ. ಈಗ ನಾವೇನು ಮಾಡ್ತೀವಿ ಅನುಪಾತಗಳನ್ನು ಬರ್ಕೊಳ್ತೀವಿ. ಸೊ ಮೊದಲು ಏನು ಅನುಪಾತ ಬರ್ಕೊಳ್ತೀವಿ ನೋಡಿ sin theta ಬರೀತೀನಿ. ಸೊ sin theta ಏನು ಅಭಿಮುಖ ಬಾಹು ಬೈ ವಿಕರ್ಣ ಅಲ್ವಾ. ಸೊ ಅಭಿಮುಖ ಬಾಹು ಯಾವುದು AB ಬೈ ವಿಕರ್ಣ ಯಾವುದು AC ಗೊತ್ತಾಗ್ತಿದೆಯಾ. ಈಗ cos theta ಬರೀತೀನಿ. ಸೊ cos theta ಏನಂದರೆ ಪಾರ್ಶ್ವಭಾಗು ಬೈ ವಿಕರ್ಣ ಅಂದರೆ BC ಬೈ AC ಆಗುತ್ತೆ ಗೊತ್ತಾಗ್ತಿದೆಯಾ. BC by AC ಆಗುತ್ತೆ. ಈಗ ಈ ಕಡೆ ನೋಡಿ ನಾನೇನು ಮಾಡ್ತೀನಿ sin ಥೀಟಾವನ್ನು cos ಥೀಟಾದಿಂದ ಭಾಗಿಸ್ತೀನಿ. sin ಥೀಟಾವನ್ನು cos ಥೀಟಾದಿಂದ ಭಾಗಿಸ್ತೀನಿ ಅಂದರೆ sin ಥೀಟಾ ಓವರ್ cos ಥೀಟಾ ಆಗುತ್ತೆ. sin ಥೀಟಾ ಅಂದ್ರೆ ಏನು AB by AC divided by cos ಥೀಟಾ ಅಂದರೆ BC by AC. So AC ಏನಾಗುತ್ತೆ ಕ್ಯಾನ್ಸಲ್. ಸೊ ಉಳಿಯೋದು sin ಥೀಟಾ by cos ಥೀಟಾ is equal to AB by BC ಆಗುತ್ತೆ. So sin ಥೀಟಾ by cos ಥೀಟಾ is equal to ಏನು AB by BC ಆಯಿತು. ಸೊ ಹಾಗಾದ್ರೆ ಏನು AB by BC ಅಂತ ಹೇಳಿದ್ರೆ ಬರೀ AB ಅಂದ್ರೆ ಏನು AB ಅಂದ್ರೆ ಅಭಿಮುಖ ಬಾಹು, BC ಅಂದ್ರೆ ಏನು BC ಅಂದ್ರೆ ಏನು ಪಾರ್ಶ್ವಭಾಗು. ಹಾಗಾದರೆ
ಸಿ ಎ ಬಿ ಅಂದರೆ ಅಭಿಮುಖ ಬಾಹು ಬಿ ಸಿ ಅಂದರೆ ಪಾರ್ಶ್ವಬಾಹು ಅಂದ್ರೇನು ಟ್ಯಾನ್ ಥೀಟಾ ಏನದು ಟ್ಯಾನ್ ಥೀಟಾ ಸೊ ಇಲ್ಲಿ ನೋಡಿ sin ಥೀಟಾ ಬೈ cos ಥೀಟಾ ಬಂದಿದೆ ಎ ಬಿ ಬೈ ಬಿ ಸಿ ಬಂದಿದೆ ಹಾಗಾದ್ರೆ ಎ ಬಿ ಬೈ ಬಿ ಸಿ ಅಂದ್ರೆ ಏನು ಟ್ಯಾನ್ ಥೀಟಾ ಆಗಿರುತ್ತೆ ಸೊ ಹಾಗಾಗಿ ಇಟ್ ಇಂಪ್ಲೈಸ್ sin ಥೀಟಾ ಬೈ cos ಥೀಟಾ is equal to ಯಾವುದಕ್ಕೆ ಸಮ tan ಥೀಟಾಗೆ ಸಮ ಯಾವುದಕ್ಕೆ ಸಮ tan ಥೀಟಾಗೆ ಸಮ therefore sin ಥೀಟಾ ಬೈ cos ಥೀಟಾ is equal to tan ಥೀಟಾ ಗೊತ್ತಾಗ್ತಿದೆಯಾ ಇನ್ನೊಂದು ಏನಂದ್ರೆ ನಾನು sin ಥೀಟಾ ಬೈ cos ಥೀಟಾ ಮಾಡಿದೆ ಈಗ ಉಲ್ಟಾ ಮಾಡ್ತೀನಿ cos ಥೀಟಾ ಬೈ sin ಥೀಟಾ ಮಾಡ್ತೀನಿ ಇಲ್ಲಿ cos ಥೀಟಾ ಬೈ sin ಥೀಟಾ ಈಗ cos ಥೀಟಾವನ್ನು sin ಥೀಟಾ ಅಂತ ಭಾಗಿಸೋಣ cos ಥೀಟಾ ಏನಾಗಿದೆ BC by AC ಓವರ್ sin ಥೀಟಾ ಏನಾಗಿದೆ sin ಥೀಟಾ ಏನು AB by AC ನೋಡಿ AC ಛೇದದಲ್ಲಿರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ ಸೊ therefore cos ಥೀಟಾ by sin ಥೀಟಾ is equal to BC by AB ಆಗುತ್ತೆ BC by AB ಆಯಿತು ಸೊ ಹಾಗಾದರೆ BC by AB ಅಂದರೆ ಏನು ಆದರೆ BC by AB is equal to ಯಾವುದಕ್ಕೆ ಸಮ ಅಂದರೆ cot ಥೀಟಾಗೆ ಸಮ ಅದಕ್ಕೆ ಸಮ cot ಥೀಟಾ ಅಂದರೆ tan ಥೀಟಾವನ್ನು ಉಲ್ಟಾ ಮಾಡಿದ್ರೆ ಆಗುತ್ತೆ cot ಥೀಟಾ ಸೊ ಹಾಗಾಗಿ BC by AB ಮಾಡಿದ್ರೆ ನಮಗೆ ಏನು ಸಿಗುತ್ತೆ cot ಥೀಟಾ ಸಿಗುತ್ತೆ which implies cos theta by sin theta is equal to cot theta ಇದು ಇನ್ನೊಂದು ಸೂತ್ರ so cos theta by sin theta is equal to ಏನು cot theta ಆಗಿರುತ್ತೆ ಗೊತ್ತಾಗ್ತಿದೆಯಾ ಗೊತ್ತಾಯ್ತು ನಿಮಗೆ so sin theta by cos theta is equal to tan theta to cos theta by sin theta is equal to cot theta ಈಗ ನಾವೇನು ಮಾಡ್ತಿದ್ದೀವಿ ವ್ಯುತ್ಕ್ರಮ ಮಾಡ್ತೀವಿ ವ್ಯುತ್ಕ್ರಮ ಸೊ ವ್ಯುತ್ಕ್ರಮ ಸೊ ಏನು ವ್ಯುತ್ಕ್ರಮಗಳು ಅಂತಂದರೆ ಈಗ sin ಥೀಟಾ ಇದೆಯಲ್ಲ ಸೊ sin ಥೀಟಾ ಏನಂದರೆ AB by AC ಆಗಿದೆ ಸೊ ಅದರ ವ್ಯುತ್ಕ್ರಮ ಮಾಡ್ತೀನಿ 1 by sin ಥೀಟಾ ಸೊ 1 by sin ಥೀಟಾ ಅಂದರೆ 1 ಓವರ್ sin ಥೀಟಾ ಅಂದ್ರೆ ಏನು AB by AC ಸೊ ವ್ಯುತ್ಕ್ರಮ ಮಾಡಿದಾಗ ಅಂಶ ಇರೋದು ಛೇದ ಕೊಡುತ್ತೆ ಛೇದ ಇರೋದು ಅಂಶ ಕೊಡುತ್ತೆ therefore 1 by sin theta is equal to AC by AB ಆಗುತ್ತೆ AC by AB ಆದರೆ AC by AB ಯಾವುದಕ್ಕೆ ಸಮ ಅಂದರೆ cosecant theta ಯಾವುದಕ್ಕೆ ಸಮ cosecant theta so therefore 1 by sin theta is equal to ಯಾವ ಸೂತ್ರ ಅದು cosecant theta so 1 by sin theta is equal to cosecant theta ಗೆ ಸಮ ಗೊತ್ತಾಗ್ತಿದೆಯಾ so 1 over sin theta is equal to cosecant theta ಆಗುತ್ತೆ ಅದೇ ತರ 1 by cos theta ಮಾಡ್ತೀನಿ so 1 by cos theta is equal to ಏನಪ್ಪ ಅಂದರೆ 1 over cos theta ಏನು BC by BAC ಅಲ್ವಾ so BC by BAC so ಮತ್ತೆ ವ್ಯುತ್ಕ್ರಮ ಮಾಡಿದ್ರೆ 1 over cos theta is equal to ಅಂಶ ಛೇದ ಛೇದ ಅಂಶ AC by BC ಆಗುತ್ತೆ so AC by BC ಅಂತ ಹೇಳಿದ್ರೆ ಯಾವುದು ಸಮ secant theta which implies 1 over cos theta is equal to secant theta so 1 by cos theta is equal to ಯಾವುದಕ್ಕೆ ಸಮ secant theta ಗೆ ಸಮ ಆಗುತ್ತೆ ಅರ್ಥ ಆಯ್ತಾ ಸೊ ಇಷ್ಟು ಆ ನಂತರ ಇದನ್ನೇ ಉಲ್ಟವಾಗಿ ಬರೆಯೋದು ಸೊ 1 by sin theta is equal to cosecant theta ಆಗಿರೋದ್ರಿಂದ ಇನ್ನೊಂದು ಸೊ 1 by tan theta ಮಾಡ್ತೀನಿ ಸೊ 1 by tan theta ಮಾಡಿದ್ರೆ 1 by tan theta ಇರೋದ್ರಿಂದ tan theta ಇಲ್ಲಿದೆ
tan theta ಅಂದರೆ ಎ ಬಿ ಬೈ ಬಿ ಸಿ ಅಲ್ವಾ, ಹಾಗಾಗಿ 1/AB/BC. ಸೊ ಈಗ 1/tan theta ವ್ಯುತ್ಕ್ರಮ ಮಾಡಿದ್ರೆ BC by AB ಬರುತ್ತೆ. ಮತ್ತು ಈಗ ಯಾವ BC by AB ಯಾವಕ್ಕೆ ಸಮ? cot theta ಗೆ ಸಮ. ಇದಕ್ಕೆ ಸಮ cot theta ಗೆ ಸಮ. ಸೊ therefore 1/tan theta cot theta ಆಗುತ್ತೆ. 1/tan theta ಸಮ cot theta ಗೆ ಸಮ ಆಯಿತು. ಅರ್ಥ ಆಯ್ತಾ? ಸೊ ಈಗ 1/tan theta cot theta ಆಯಿತು. ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಇವುಗಳ ವ್ಯುತ್ಕ್ರಮವನ್ನು ಮಾಡ್ಕೋಬೇಕು. ಸೊ 1/tan theta cot theta ಅದೇ ರೀತಿ ಸೊ 1/cot theta tan theta ಆಗುತ್ತೆ. 1/cot theta tan theta ಆಯಿತು. ಅರ್ಥ ಇದೆಯಾ? ಮಾಡ್ಕೊಂಡೆ. ಸೊ tan theta ಈ ಕಡೆ ಹೋಗುತ್ತೆ, cot theta ಈ ಕಡೆ ಹೋಗುತ್ತೆ. 1/cot theta tan theta ಆಯಿತು. ಅದೇ ನಂತರ 1/sin theta cosecant theta. ಸೊ 1/cosecant theta sin theta ಆಗುತ್ತೆ. 1/cosecant theta ಯಾವಾಗುತ್ತೆ? sin theta ಆಗುತ್ತೆ. ಇದೆಯಾ? ಅದೇ ತರ ಕೊನೆಯದು 1/cos theta secant theta ಆಯಿತು. ಸೊ 1/secant theta ಯಾವಾಗುತ್ತೆ? cos theta ಆಗುತ್ತೆ. 1/secant theta cos theta ಗೆ ಸಮ ಆಗುತ್ತೆ. ಸೊ ಅಲ್ಲಿಗೆ ನಾವು ಕೆಲವೊಂದಷ್ಟು ಅನುಪಾತಗಳ ಸಂಬಂಧಗಳನ್ನು ಇಲ್ಲಿ ಅರ್ಥ ಮಾಡ್ಕೊಂಡಿದ್ವಿ. ಸೊ ಮೊದಲನೇ ಸಂಬಂಧ sin theta by cos theta ಇದು sin theta by cos theta ಯಾವುದಕ್ಕೆ ಸಮ? tan theta ಗೆ ಸಮ. sin theta by cos theta tan theta ಗೆ ಸಮ ಆಯಿತು. ಸೊ ಎರಡನೇ ಅಂದರೆ cos theta by sin theta ಯಾವುದು? cos theta by sin theta. ಸೊ BC by AC ಯಾವುದು? BC by AC by over AB by AC ಆಯಿತು. ಅದಕ್ಕೆ AC ಕ್ಯಾನ್ಸಲ್ ಆದರೆ ಸೊ cos theta by sin theta ಯಾವುದಕ್ಕೆ ಸಮ? cot theta ಯಾವುದಕ್ಕೆ? cot theta ಗೆ ಸಮ. ಸೊ ಈ ಸೂತ್ರಗಳು ಬಹಳ ಮುಖ್ಯವಾಗಿರುತ್ತೆ ಅಥವಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಥರ ವ್ಯುತ್ಕ್ರಮಗಳನ್ನು ಮಾಡ್ತಿದ್ರೆ ಸೊ 1/sin theta ಇತ್ತು, ಅದನ್ನು 1/sin theta ಮಾಡಿದ್ರೆ ನಮಗೆ ಏನು ಸಿಗುತ್ತೆ? cosecant theta ಸಿಗುತ್ತೆ. ಅದು cosec theta. ಅದೇ ಥರ 1/cos theta ಮಾಡಿದ್ರೆ 1/cos theta ಮಾಡಿದ್ರೆ secant theta ಅಥವಾ sec theta ಬರುತ್ತೆ. secant theta ಅಥವಾ sec theta ಅಂದರೆ 1/cos theta ಆಗಿರುತ್ತೆ. ನೆಕ್ಸ್ಟ್ 1/tan theta ಮಾಡಿದ್ರೆ 1/tan theta ಮಾಡಿದ್ರೆ ಏನು ಸಿಗುತ್ತೆ? cot theta ಸಿಗುತ್ತೆ. ಅದು cot theta. ಅದೇ ಥರ 1/cot theta ಮಾಡಿಕೊಂಡ್ರೆ ಏನು ಸಿಗುತ್ತೆ? tan theta ಸಿಗುತ್ತೆ. 1/cot theta tan theta. ಅದೇ ಥರ 1/sin theta cosecant theta ಆಯಿತು. ಸೊ 1/cosecant theta sin theta ಆಗುತ್ತೆ. ಅದೇ ಥರ 1/secant theta cos theta ಆಗುತ್ತೆ. ಸೊ ಇಷ್ಟು ಬಹಳ ಮುಖ್ಯವಾಗಿರುವಂಥ ಸೂತ್ರಗಳು ಆಗಿರುತ್ತೆ ಮಕ್ಕಳೇ. ಸೊ ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡಬೇಕು. ಮೊದಲನೇದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವ ಕೋನಕ್ಕೆ ಥೀಟಾ ಅಂತ ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯವಾಗಿ ತಗೋಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ಯಾವ ಕೋನವನ್ನು ನಾವು ಥೀಟಾ ಅಂತ ತಗೊಳ್ತೀವಿ ಆ ಕೋನಕ್ಕೆ ಸಂಬಂಧಪಟ್ಟಂತೆ ಅಭಿಮುಖ ಭಾವವು ಯಾವ ಥರ ಬರಬೇಕು, ಪಾರ್ಶ್ವಭಾವವು ಯಾವ ಥರ ಬರಬೇಕು ಅನ್ನೋದು ಗೊತ್ತಾಗಬೇಕು. ವಿಕರಣ ನೀವು ಯಾವುದೇ ಭಾವವನ್ನು ಬದಲಾಯಿಸಿದ್ರೆ ಥೀಟಾವನ್ನು ಬದಲಾಯಿಸಿದ್ರೆ ವಿಕರಣದಲ್ಲಿ ಕೂಡ ಬದಲಾವಣೆ ಆಗೋಲ್ಲ. ಸೊ ವಿಕರಣ ಯಾವುದಿರುತ್ತೋ ಅದೇ ಇರುತ್ತೆ, ಅದೇ ಬದಲಾವಣೆ ಆಗೋದಿಲ್ಲ. ಬದಲಾವಣೆ ಯಾವುದು ಅಭಿಮುಖ ಭಾವ ಮತ್ತು ಪಾರ್ಶ್ವಭಾವಗಳು ಬದಲಾವಣೆ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ ನಾವು ಅದಕ್ಕೆ ಗಮನ ಕೊಡಬೇಕು. ಅದೇ ಥರ
ನೆಕ್ಸ್ಟ್ ಏನು ಬರಬೇಕು ಅಂತ ಹೇಳಿದ್ರೆ ಅನುಪಾತಗಳನ್ನು ಬರೆಯೋದಕ್ಕೆ ನಮಗೆ ಚೆನ್ನಾಗಿ ಬರಬೇಕು. ಅನುಪಾತಗಳನ್ನು ಬರೆಯಲು ಬರಬೇಕು. ಸೊ ಏನನ್ನ ಅನುಪಾತ ಬರೀತೀವಿ ಅಂದರೆ ಮೊದಲನೇದು sin θ ಗೊತ್ತಾಗಬೇಕು, ಅಭಿಮುಖ ಬಾಹು ಬೈ ವಿಕರ್ಣ. ಎರಡನೇದು cos θ ಏನು ಪಾರ್ಶ್ವಬಾಹು ಬೈ ವಿಕರ್ಣ. ಸೊ ಮೂರನೇದು tan θ ಏನು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ನಾಲ್ಕನೇದು ಯಾವುದು ಕೊಸಿಕೆಂಟ್ ಥೀಟಾ. ಸೊ ಕೊಸಿಕೆಂಟ್ ಥೀಟಾ ಅಂದರೆ ಯಾವುದು ವಿಕರ್ಣ ಬೈ ಅಭಿಮುಖ ಬಾಹು. ಸೊ ಐದನೇದು ಸಿಕೆಂಟ್ ಥೀಟಾ ಅಂದರೆ ಯಾವುದು ಸಿಕೆಂಟ್ ಥೀಟಾ ಅಂದರೆ ವಿಕರ್ಣ ಬೈ ಪಾರ್ಶ್ವಬಾಹು. ಸೊ ಲಾಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಅದು ಕಾಟ್ ಥೀಟಾ. ಸೊ ಕಾಟ್ ಥೀಟಾ ಯಾವುದು ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಸೊ ಈ ಸೂತ್ರಗಳನ್ನು ನಾವು ಅನುಪಾತಗಳನ್ನು ಚೆನ್ನಾಗಿ ನೆನಪಿಟ್ಕೊಂಡ್ರೆ ನಮಗೆ ವ್ಯಾಕರಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇದಿಷ್ಟು ನಾವು ಇವತ್ತಿನ ತರಗತಿಯಲ್ಲಿ ಮಾಡಿರೋದೆಲ್ಲವೂ ಕೂಡ ಬೇಸಿಕ್ ಅಂದರೆ ಮೂಲಭೂತವಾಗಿ ಬೇಕಾಗಿರುವಂಥ ಅಂಶಗಳನ್ನು ನಾವು ಇವತ್ತು ಕಲಿತಿದ್ದೀವಿ. ಅದರ ಜೊತೆಗೇನೆ ಈ ಒಂದು ತ್ರಿಕೋನಮಿತಿ ಯಾಕೆ ಬೇಕು ಅನ್ನೋದನ್ನು ಕೂಡ ನಾವು ಅಧ್ಯಯನವನ್ನು ಚರ್ಚೆ ಮಾಡಿದ್ದೀವಿ. ಅದೇ ಥರ ಈ ತ್ರಿಕೋನಮಿತಿಯಲ್ಲಿರುವಂಥ ಅನುಪಾತಗಳನ್ನು ಯಾವ ಥರ ಬರೆಯೋದು ಅನ್ನೋದನ್ನು ಕೂಡ ನಾವು ಕಲ್ತಿದ್ದೀವಿ ಅಲ್ವಾ. ಅದೇ ಥರ ಈ ತ್ರಿಕೋನಮಿತಿಯ ಕೆಲವೊಂದಷ್ಟು ಅನುಪಾತಗಳ ನಡುವಿನ ಸಂಬಂಧಗಳು ಏನೇನು ಅಂತ ನಾವು ಪೂರ್ತಿ ನಿಮಗೆ ಪ್ರೂವ್ ಮಾಡಿ ತೋರಿಸಿದ್ವಿ ಅಲ್ವಾ. ಅಂದರೆ ಸಾಧಿಸಿ ತೋರಿಸಿದ್ದೀವಿ ಯಾವ ಥರ ಅನುಪಾತಗಳ ನಡುವಿನ ಸಂಬಂಧಗಳು ಇರ್ತವೆ, ವ್ಯುತ್ಕ್ರಮಗಳು ಯಾವ ಥರ ಇರುತ್ತೆ ಅಂತೇಳಿ ತೋರಿಸಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಕು ಮಕ್ಕಳೇ. ಸೊ ಇವತ್ತಿನ ತರಗತಿಯಲ್ಲಿ ಮಾಡಿರೋದೆಲ್ಲವೂ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನಾವು ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ಅಧ್ಯಯನವನ್ನು ಮಾಡೋಣ. ಸೊ ಎಲ್ಲರಿಗೂ